ಒಬ್ಬ ಸಾಧಕರ ಬಗ್ಗೆ ಸಿನಿಮಾ ಮಾಡೋದು ಕಷ್ಟನಾ ಪುಸ್ತಕ ಬರೆಯೋದು ಕಷ್ಟನಾ ಅಂತ ನನ್ನನ್ನೇನಾದ್ರು ಕೇಳಿದ್ರೆ ನಾನು ಸಿನಿಮಾ ಮಾಡೋದೇ ಕಷ್ಟ ಅಂತ ಹೇಳ್ತೀನಿ. ಯಾಕೆಂದರೆ ಈ ಪುಸ್ತಕವನ್ನು ಬರೆಯುವಾಗ ಅವ್ರ ಹತ್ರ ಅವರ ಜೀವನ ಗಾಥೆಯನ್ನು ಕೇಳ್ತೀವಿ. ಅವ್ರು ಏನು ಹೇಳಿರ್ತಾರೋ ಅದನ್ನು ನಮ್ಮದೇ ಶಬ್ದದಲ್ಲಿ ಚಂದವಾಗಿ ಬರೆದುಕೊಡ್ಬಹುದು. ಆದರೆ ಸಿನಿಮಾ ಅಂತ ಬಂದಾಗ ಅವರು ಯಾವ ಕಾಲಘಟ್ಟದಲ್ಲಿ ಅವರ ಸಾಧನೆಯನ್ನು ಮಾಡಿದ್ದಾರೆ, ಅದಕ್ಕೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ವರ್ಷಗಳಲ್ಲಿ ಏನೇನು ಕಷ್ಟವನ್ನು ಪಟ್ಟಿದ್ದಾರೆ, ಸೊ ಝೀರೋಯಿಂದ ಶುರುವಾಗಬೇಕಾಗತ್ತೆ. ಸಿನಿಮಾದಲ್ಲಿ ಅದನ್ನು ತೋರಿಸೋದು ಸುಲಭದ ಮಾತಲ್ಲ. ನಾನಿವಾಗ ಯಾವ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಕೇಳಿದ್ರೆ 12th ಫೇಲ್ ಅಂತ ಒಬ್ಬ IPS ಅಧಿಕಾರಿಯ ಜೀವನ ಕತೆ ಬಯೋಪಿಕ್ ಈ ಸಿನಿಮಾದಲ್ಲಿ ಇದೆ. ಮನೋಜ್ ಕುಮಾರ್ ಶರ್ಮಾ ಅಂತ ಚಂಬಲ್ ಕಣಿವೆ, ಅಲ್ಲಿ ದರೋಡೆಕೋರರಿಗೆ ಆ ಊರು ತುಂಬಾ ಫೇಮಸ್ ಆಗಿರುತ್ತೆ. ಅಂಥ ಊರಲ್ಲಿ ಇದ್ದ ಒಬ್ಬ ಹುಡುಗ IPS ಆಗೋ ಒಂದು ಕಥೆಯನ್ನು ತುಂಬ ಅದ್ಭುತವಾಗಿ ಈ 12th ಫೇಲ್ ಸಿನಿಮಾದಲ್ಲಿ ಹೇಳಿದ್ದಾರೆ. ಮುನ್ನವಾಯಿ ಸೀರೀಸ್, 3 ಇಡಿಯಟ್ಸ್, ಹೀಗೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿರುವಂತಹ ವಿನೋದ್ ಚೋಪ್ರಾ ಅವರು ಈ ಸಿನಿಮಾದ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ನಿರೀಕ್ಷೆಯಂತೆ ತುಂಬ ಅದ್ಭುತವಾಗಿ ಈ ಸಿನಿಮಾ ಮೂಡಿ ಬಂದಿದೆ. ಈ ಸಿನಿಮಾ 12ನೇ ತರಗತಿ PUC ಸೆಕೆಂಡನ್ನು ಫೇಲ್ ಆಗಿರುವಂಥ ಹುಡುಗ, IPSನ ಫುಲ್ ಫಾರ್ಮ್ ಗೊತ್ತಿಲ್ಲದೆ ಇರುವ ಹುಡುಗ, ಅದನ್ನು ಕೇಳಿ ತಾನು IPS ಆಗಬೇಕು ಅಂತ ಸಂಕಲ್ಪವನ್ನು ಮಾಡಿ ಅದನ್ನು ಸಾಧಿಸೋ ತನಕ ಕತೆ ಇದೆ. ಅದರ ಮಧ್ಯದಲ್ಲಿ ಅವರು ಏನು ಪಟ್ಟಿರೋ ಕಷ್ಟಗಳನ್ನಿದೆಯಲ್ಲ, ಡೈರೆಕ್ಟರ್ ಸರ್ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. 12th ಫೇಲ್ ಅನ್ನೋ ಸಿನಿಮಾ ಬರೋದಕ್ಕೆ ಮುಂಚೆ ಇದೇ ಹೆಸರಲ್ಲಿ ಆ್ಯಂಡ್ ವಿನೋದ್ ಕುಮಾರ್ ಶರ್ಮಾ ಅನ್ನೋ IPS ಅಧಿಕಾರಿಯ ಜೀವನ ಕಥೆಯನ್ನು ಪುಸ್ತಕ ರೂಪದಲ್ಲಿ ತರಲಾಗಿತ್ತು. ಅದೇ ಪುಸ್ತಕ ಈಗ ಸಿನಿಮಾಗೆ ಇನ್ಸ್ಪೈರ್ ಮಾಡಿದೆ. ಆ ಸಿನಿಮಾ ನಿಜಕ್ಕೂ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಸಿನಿಮಾದಲ್ಲಿ ಸ್ಕಿಪ್ಪೇಬಲ್ ಪಾರ್ಟ್ ಅಂತ ಯಾವುದು ನನಗೆ ಫೀಲ್ ಆಗಿಲ್ಲ. ಶುರುವಿಂದ ಕತೆ ಯಾವಾಗ ಶುರುವಾಯ್ತಲ್ಲ, ಕೊನೆ ತನಕ ಆರಾಮಾಗಿ ನೋಡಿಸ್ಕೊಂಡು ಹೋಗುತ್ತೆ. ಫೈಟ್ಗಳಿಲ್ಲ, ದೊಡ್ಡ ಲವ್ ಸ್ಟೋರಿ ಇಲ್ಲ, ಬಟ್ಟು ಇನ್ಸ್ಪೈರ್ ಆಗಬಲ್ಲ ಒಂದು ಲವ್ ಸ್ಟೋರಿ ಇದೆ. ಡ್ಯುಯೆಟ್ ಸಾಂಗ್ಗಳಿಲ್ಲ. ಕಮರ್ಷಿಯಲ್ ಸಿನಿಮಾ ಅಲ್ಲವೇ ಅಲ್ಲ, ಬಯೋಪಿಕ್. ಆ್ಯಂಡು ಒಂದು ಬಯೋಪಿಕ್ಗೆ ಬೇಕಾದ ಎಲ್ಲ ಅಂಶಗಳನ್ನು ಮೂಲ ಕಥೆಗೆ ಎಲ್ಲೂ ಧಕ್ಕೆ ಆಗದಂಗೆ ತಗೊಂಡು ಹೋಗಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಈ ಸಿನಿಮಾವನ್ನು ಯಾರೆಲ್ಲ ನೋಡಬೇಕು? ವಿದ್ಯಾರ್ಥಿಗಳು ಖಂಡಿತ ನೋಡಲೇಬೇಕು. ಜೊತೆಗೆ ತಮಗೆ ಗೊತ್ತಿಲ್ಲದೇನೋ ಈ ಭ್ರಷ್ಟಾಚಾರಕ್ಕೆ ತಮ್ಮನ್ನು ತಾವು ಇಳಿಸಿಕೊಂಡಿರ್ತಾರಲ್ಲ, ಆ ಎಲ್ಲ ಅಧಿಕಾರಿಗಳು ಕೂಡ ಈ ಸಿನಿಮಾವನ್ನು ನೋಡಿದ್ರೆ ತುಂಬ ಯೂಸ್ಫುಲ್ ಆಗ್ಬೋದು. ಸತ್ಯ ಹಾಗೂ ನ್ಯಾಯಕ್ಕಾಗಿ ಬಡದಾಡೋ ಅಪ್ಪನ ಮಗನಾಗಿ ಎಲ್ಲಿಯೂ ಕೂಡ ಎಂಥದ್ದೇ ಸಂದಿಗ್ಧ ಸ್ಥಿತಿಯಲ್ಲೂ ಕೂಡ ಸುಳ್ಳನ್ನು ಹೇಳದೆ IPS ಆದ ಮನೋಜ್ ಕುಮಾರ್ ಶರ್ಮಾ ಅನ್ನೋ ಅಧಿಕಾರಿಯ ಕತೆ ತುಂಬ ಜನರಿಗೆ ಸ್ಫೂರ್ತಿಯನ್ನು ನೀಡಬಹುದು. ಆ್ಯಂಡ್ ಈ ಸಿನಿಮಾ ಓವರಾಲ್ ಆಗಿ ತುಂಬ ಹಾರ್ಟ್ ಒಳಗೆ ಇಳಿಯುವಂತಹ ಸಿನಿಮಾ. ಯಾರಾದರೂ ದೊಡ್ಡ ಸಾಧನೆಯನ್ನು ಮಾಡೋಕ್ಕೆ ನನ್ನ ಹತ್ರ ಇದಿಲ್ಲ ಅನ್ನೋ ಎಕ್ಸ್ಕ್ಯೂಸ್ಗಳನ್ನು ಕೊಡ್ತಾ ಇದ್ದರೆ ಅವರಿಗೆ ಈ ಸಿನಿಮಾ ಒಂದು ಮಾರ್ಗದರ್ಶನ ಕೊಡಬಹುದು ಅನ್ನೋದು ನನ್ನ ಲೆಕ್ಕಾಚಾರ. ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾಗಳ ಯಾವ ಅಂಶಗಳು ಇದರ ಮೇಲೆ ಇನ್ಸ್ಪೈರ್ ಆಗಿಲ್ಲ, ಅದೊಂದು ಖುಷಿಯ ವಿಚಾರ. ಡೈರೆಕ್ಟರ್ ಸರ್ ಎಲ್ಲೂ ಕೂಡ ರಾಜಿ ಆಗದೇನೆ ಈ ಸಿನಿಮಾವನ್ನು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇದು ರಿಯಲ್ ಸ್ಟೋರಿ. ಅಲ್ಲಿ ಬರುವ ಅಧಿಕಾರಿಗಳ ದಂಪತಿ ಇದೆಯಲ್ಲ, ಅವರಿಬ್ಬರದ್ದು ಕೂಡ ರಿಯಲ್ ಸ್ಟೋರಿ. ಭಾರತದ ಅತ್ಯಂತ ಕಷ್ಟದ ಪರೀಕ್ಷೆಗಳಲ್ಲಿ ಒಂದಾದ IPS ಪಾಸ್ ಆಗೋದಕ್ಕೆ ಒಬ್ಬ ಹಿಂದಿ ಮೀಡಿಯಂ ಹುಡುಗ ಪಟ್ಟಿರುವ ಕಷ್ಟ, ಮಾಡಿರುವ ಸಾಧನೆ, ಇವೆರಡೂ ಕೂಡ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಇಂಥ ಅಧಿಕಾರಿಗಳ ಅಥವಾ ಇಂಥ ಸಾಧಕರ, ಬೇರೆ ಬೇರೆ ಕ್ಷೇತ್ರದ ಯಾವುದೇ ಸಾಧಕರ ಕಥೆ ಇರ್ಬೋದು, ಸಿನಿಮಾ ರೂಪದಲ್ಲಿ ಬಂದರೆ ನಮ್ಮ ಮಧ್ಯ ತುಂಬ ದೊಡ್ಡ ಹೆಸರನ್ನು ಮಾಡದೇ ಇದ್ದರೂ ಒಂದು ಅಧಿಕಾರಿ ವರ್ಗದವರಾಗೋ ಅಥವಾ ಬೇರೆ ಬೇರೆ ಕ್ಷೇತ್ರದವರಾಗೋ ನಮ್ಮ ಮಧ್ಯೆ ಇಂಥವ್ರು ಇದಾರಲ್ಲ ಅಂತ ನಮಗೊಂದಿಷ್ಟು ಖುಷಿಯಾಗುತ್ತೆ. ಸೊ ಇದೊಂದು ಸಿನಿಮಾಕ್ಕೆ, ಇಡೀ ಸಿನಿಮಾ ತಂಡಕ್ಕೆ ಧನ್ಯವಾದಗಳು. ನೀವು ಕೂಡ ನೋಡಿ ನಿಮ್ಮ ಅಭಿಪ್ರಾಯವನ್ನು ಈಗಾಗಲೇ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಟ್ಸ್ಟಾರಲ್ಲಿ ಇದೆ 12th ಫೇಲ್. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ವೀಕ್ ಆಫಿಗೊಂದು ಒಳ್ಳೆ ಸಿನಿಮಾ ನೋಡಿ ಮುಗಿಸಿರೋ ಖುಷಿ ಇದೆ ಈಗ.